4ನೇ ತಾರೀಕು ನಡೆಯಲಿರುವ ಜಯಂತಿ ಜಿಲ್ಲಾಡಳಿತ, ಕನ್ನಡ ಸಂಸ್ಕೃತಿ ಹಾಗೂ ನಮ್ಮ ಜಿಲ್ಲಾ ಸಂಘದಿಂದ, ನೌಕರ ಸಂಘದಿಂದ ಮತ್ತು ನಮ್ಮ ಜಿಲ್ಲೆ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ತಾಲೂಕಿನ ಅಧ್ಯಕ್ಷರುಗಳು ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಜಿಲ್ಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಹಳ್ಳಿ ಜನ ತುಂಬ ಬರ್ತಾಯಿದ್ದಾರೆ. ಎಲ್ಲ ಊರುಗಳಿಂದ ಮೈಸೂರು ಜಿಲ್ಲೆಯಲ್ಲಿ ತುಂಬ ಇದು ಭಾಳ ಯಶಸ್ವಿಯಾಗಲಿ ಅಂತ ಮೈಸೂರು ಜಿಲ್ಲೆ ಕಾರ್ಯಕ್ರಮ 15 ವರ್ಷ ಆಗಿದ್ದು ಈ ಥರ ನಡೆದ ಕಾರ್ಯಕ್ರಮ ಈಗ ಫಸ್ಟ್ ಕ್ಲಾಸಾಗಿ ಜನ ಬರ್ತಾಯಿದ್ದಾರೆ. ಹೀಗಾಗಿ ಎಲ್ಲರೂ ಭಾಳ ಯಶಸ್ವಿ ಮಾಡಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳಿಂದ ನಮ್ಮ ಭಗೀರಥ ಮಹಿಳೆಗಳ ಜಯಂತಿ ಕಾರ್ಯಕ್ರಮ ಅದ್ಭುರಿ ಆಗಿರಲಿಲ್ಲ. ಈ ಸಾರಿ 4/5/2020 ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಡೀ ಜಿಲ್ಲೆಯಿಂದ, ತಾಲೂಕುಗಳಿಂದ, ರಾಜ್ಯದ ಎಲ್ಲ ಕಡೆ ಜನ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಕಲಾಪ ನಡೆದು ಹೋಗುತ್ತದೆ. ಹಾಗೆಯೇ ಕಲಾ ತಂಡಗಳು, ಹಾಗೆ ನಮ್ಮ ಇಲ್ಲಿ ಸೇರ್ತಕ್ಕಂಥ ಜಗನ್ನಾಥ್ ಸಾಗರ್ ಅವರು, ಹಾಗೆ ಸೋಮಶೇಖರ್ ಜಿಲ್ಲಾ ಸಂಘದ ಅಧ್ಯಕ್ಷ ನಾಗರಾಜ್ ಅವರು, ಮತ್ತು ಮರಿ ಶೆಟ್ಟರು DSP ಅವರು ಎಲ್ಲ ಸೇರಿ ಅವರ ಮುಖಂಡತ್ವದಿಂದ ಎಲ್ಲ ಕಾರ್ಯ ಭಾಳ ಚೆನ್ನಾಗಿ ನಡೀತಾ ಇದೆ. ಇದೇ ರೀತಿ ಇನ್ನೂ ಜನ ಬರ್ತಾ ಇದ್ದಾರೆ, ತುಂಬ ಜನ ಬಂದಿದ್ದಾರೆ, ಇನ್ನೂ ಸಾಕಷ್ಟು ಜನ ಬಂದು ಸೇರೋ ಇದ್ದಾರೆ. ಎಲ್ಲ ಕಡೆ ಹಳ್ಳಿ ಕಡೆಯಿಂದ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತ ನಡೀತಾ ಇದೆ. ಅದು ತುಂಬ ಸಂತೋಷ ಪಡ್ತಾ ಇದ್ವಿ. ತುಂಬ ನಮ್ಮ ಮಾಧ್ಯಮ ಮುಖಾಂತರ ಇನ್ನೂ ಸ್ವಲ್ಪ ಪ್ರಚಾರ ಕೊಟ್ಟು ಅಭಿವೃದ್ಧಿ ಕೊಡಬೇಕು ಅಂತೇಳಿ ನಮ್ಮ ಮುಖಾಂತರ ಕೇಳ್ಕೊತಾ ಇದ್ದಾರೆ. ಹಾಗೆಯೇ ಇದೇ ತಿಂಗಳು 28ನೇ ತಾರೀಕು ಚಾಮರಾಜನಗರದಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ಇಡೀ ರಾಜ್ಯದ ಜನಸಂಖ್ಯೆ ಎಲ್ಲ ಬಂದು ಆ ಒಂದು ಕಾರ್ಯಕ್ರಮನ ನಮ್ಮ ಪುಟ್ಟರಂಗಶೆಟ್ಟರು MLA ಅವರ ಅಧ್ಯಕ್ಷ ನಡೀತಾ ಇದೆ. ಸಿದ್ದರಾಮಯ್ಯ ಸಹ ಬರ್ತಾ ಇದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಒಂದು ಸೇರಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡು ಹೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದಾರೆ.